ನಮಸ್ಕಾರ ವೀಕ್ಷಕರೇ, ಭವಿಷ್ಯ ನಿಮಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಆಸ್ತಿ ವಿಚಾರಗಳಲ್ಲಿ ವಿವಾದಗಳು ಬಹಳಷ್ಟು ಕಂಡು ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಆಸ್ತಿ ಪಾಸ್ತಿ ಹೊಲ ಮನೆ ಗದ್ದೆಗಳು ಎಲ್ಲರ ಹೆಸರಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಓಕೆನಾ? ಸೊ ಅಲ್ಲಿ ಬಾಡಿಗೆ ಕೊಡೋದಾಗಿರ್ಲಿ, ಹೊಲಗಳಲ್ಲಿ ಉಳಿಮೆ ಮಾಡ್ಲಿಕ್ಕೆ ಯಾರಿಗಾದ್ರೂ ಕೊಡೋದಾಗಿರ್ಲಿ, ವಾರ್ಷಿಕವಾಗಿ ಇಂತಿಷ್ಟು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು, ಸೊ ನೆಕ್ಸ್ಟ್ ಬಹಳಷ್ಟು ಜನ ಇಲ್ಲಿ ಪ್ಲಾಟ್ಗಳು ಇರ್ತವೆ, ಅಲ್ಲಿ ಯಾರ್ದಾದ್ರೂ ಶೆಡ್ ಹೊಡೆಯೋದು, ಬಾಡಿಗೆ ಕೊಡೋದಾಗಿರ್ಲಿ, ಈ ರೀತಿ ಮಾಡಿರ್ತಾರೆ. ಸೊ ಅಲ್ಲಿರುವಂತಹ ವ್ಯಕ್ತಿಗಳು ಏನ್ ಬಾಡಿಗೆದಾರರು ಇರ್ತಾರಲ್ಲ, ಸೊ ಅವ್ರೇನ್ ಮಾಡ್ತಾರೆ, ಆ ಒಂದು ಗರ್ಭಟ್ಟಿ ಆಗಿರ್ಲಿ, ನಳದ ಬಿಲ್ ಆಗಿರ್ಲಿ, ಲೈಟ್ ಬಿಲ್ ಆಗಿರ್ಲಿ ತಾವೇ ತುಂಬ್ತಾ ಇರ್ತಾರೆ. ಇದೇ ರೀತಿ ಸತತವಾಗಿ 12 ವರ್ಷಗಳ ಕಾಲ ತಾವೇ ತುಂಬಿಟ್ಟು, ಸೊ ಅದಕ್ಕೋಸ್ಕರ ಅವರು ಅರ್ಧಕ್ಕರ್ಧ ಮಾಲೀಕರಾಗಿ ಬಿಟ್ಟಿರ್ತಾರೆ. ಅವ್ರ ಹತ್ರ ಪ್ರೂಫ್ ಕೂಡ ಇರುತ್ತೆ, ನಾನೇ ತುಂಬಿದೀನಿ, ನನ್ನ ಹೆಸರಲ್ಲೇನೆ ಇದೆ ಈ ಒಂದು ನಳದ ಬಿಲ್ಲು, ಅದು ಇದು ಅಂತ ಹೇಳ್ಬಿಟ್ಟು ಇದನ್ನ ಕೋರ್ಟ್ ಕೇಸ್ ಅಲ್ಲಿ ಹಾಕಿದ್ರೆ, ಇದು ಸುಪ್ರೀಂ ಕೋರ್ಟ್ ದಿಂದ ನಿರ್ಧಾರವಾಗಿದೆ. 2014 ನಿರ್ಧಾರವಾಗಿದೆ. 12 ವರ್ಷಗಳ ಕಾಲ ಯಾರು ಅಲ್ಲಿ ವಾಸವಾಗಿರ್ತಾರೆ, ಸೊ ಅವರದೇ ಆ ಒಂದು ಮನೆ ಅಂತ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಎಚ್ಚೆತ್ಕೊಂಡೇಳಿ ಆದಷ್ಟು ಆ